ಈ ಮಧ್ಯೆ ಸಿಎಂ ಭೇಟಿಯಾಗಿದ್ದಾರೆ ವಸತಿ ಸಚಿವ ಜಮೀರ್. ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಸಚಿವ ಜಮೀರ್ ಚರ್ಚೆ ಮಾಡಿದ್ರು. ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ನಿನ್ನೆಯಷ್ಟೇ ಸಿಎಂ ಮನೆ ಹಂಚಿಕೆ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಉಳಿದ ಪ್ರಕ್ರಿಯೆಗಳೀಗ ಮುಂದುವರಿತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸಚಿವ ಜಮೀರ್ ಚರ್ಚೆ ಮಾಡಿದ್ದಾರೆ. ಅವ್ರೇನಾಗ್ತಿದೆ ಅವ್ರಿಗೆ ಇದಕ್ಕೆ ಏನು ಸಂಬಂಧ? ಅವ್ರಿಗೆ ಪಾಕಿಸ್ತಾನಗೂ ನಮಗೂ ಏನೇನು ಸಂಬಂಧ ಇಲ್ಲ. ಮುಸ್ಲಿಮರಿಗೆ ಮೋಸ ಮಾಡ್ತಿದೆ, ತೊಂದರೆ ಕೊಡ್ತಾರೆ. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳಿಗೆ ನೋಡ್ಕೊಳ್ಳೋಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡೋಕ್ಕೆ ಹೇಳ್ಕೊಳ್ಳೋಕೆ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ. ಆ ಬಡತನ ಇದೆಯಲ್ಲ ಅದು ನೋಡ್ಕೊಳ್ಳೋಕೆ ಹೇಳಿ. ಅಕ್ರಮ ಮನೆಗಳಿಗೆ ಸಕ್ರಮ ಯಾಕೆ ಮಾಡ್ಬೇಕು ಸರ್ಕಾರ ಅನ್ನುವಂಥದ್ದು ಬಿಜೆಪಿ ಅವ್ರು ಕೇಳಿ. ಈಗ ನಾನು ನಾಡ್ದು 31ನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ. ನಾನು ಒಂದು 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರನ ಕೊಡ್ತೀನಿ. ಅಕ್ರಮನ ಸಕ್ರಮನ ಸರ್ ಅವರಿರೋದಲ್ಲಿ ಈಗ ಡೀಟೇಲ್ ಆಗಿ ವಿವರ ನಾನು ಕೊಡ್ತೀನಿ. ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತಂದು ಎಲ್ಲರದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನೆನ್ನೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಯಾರು ನಮ್ಮ ಕರ್ನಾಟಕದವ್ರು ಇದ್ದಾರೆ ಅವ್ರು ಮಾತ್ರ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಆಚೆ ಅವ್ರಿಗೆ ಒಬ್ರಿಗೂ ನಾವು ಕೊಡಲ್ಲ. ಸರ್ ವೇಣುಗೋಪಾಲ್ ಅವ್ರಿಗೆ ಬಂದಿದ್ದ ಕೂಡಲೇ ಸರ್ಕಾರದವ್ರು ನೀತಿನೇ ಬದಲಾಯಿಸ್ತಿದ್ದಾರೆ ಅನ್ನೋದು ಬಿಜೆಪಿ ಅವರು. ಇಲ್ರಿ, ವೇಣುಗೋಪಾಲ್ ಏನು ಇನ್ವಾಲ್ವ್ಮೆಂಟ್ ಇದೆ? ವೇಣುಗೋಪಾಲ್ ಈ ಥರ ಬಂದಿದೆ ಟಿವಿಯಲ್ಲಿ ನೋಡಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ನಮ್ಮದು ಒಂದು ನ್ಯಾಷನಲ್ ಪಾರ್ಟಿ ನಮ್ಮ ನ್ಯಾಷನಲ್ ಪಾರ್ಟಿ ಅವ್ರು ನಮ್ಮ ನಾಯಕರು. ಈ ಕರ್ನಾಟಕದಲ್ಲಿ ಇದೆ ಸುದ್ದಿ ನಡೀತಾ ಇದೆ ನ್ಯಾಷನಲ್ ಲೆವೆಲಲ್ಲಿ ಏನಿದೆ ನೋಡಿ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಮೀಟಿಂಗ್ ಮಾಡಿ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವೆರಿಫಿಕೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು, ಲೋಕಲ್ ಆಗಿರಬೇಕು, ಅವ್ರು ಮಾತ್ರ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಎಲ್ಲರ ತಾವ ಯಾರಿಗೆ ಮನೆ ಕೊಡ್ತೀವಿ ನಾವು? ಆಧಾರ್ ಕಾರ್ಡ್ ಇರ್ತದೆ, ರೇಷನ್ ಕಾರ್ಡ್ ಇರ್ತದೆ, BPL ಕಾರ್ಡ್ ಇರ್ತದೆ. ಅಂಥವ್ರು ತಾನೇ ಮನೆ ಕೊಡೋದು. ಅಂಥವ್ರು ಬಿಟ್ಟು ನಾವು ಕೊಡೋಕ್ಕಾಗ್ತದೆ? ಸಾಧ್ಯನಾ? ಈಗ 1 lakh ಹೌಸಿಂಗ್ ಸ್ಕೀಮಲ್ಲಿ ಏನು ಮನೆಗಳು ಕೊಡ್ತಾಯಿದ್ವಿ, ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಎಲ್ಲೋ ಬಾಂಗ್ಲಾದೇಶದಿಂದ ಬರೋರಿಗೆಲ್ಲ ಕೊಡೋಕ್ಕೆ ಸಾಧ್ಯನಾ? ಇಲ್ಲ, ಅಂಥವ್ರು ಕೊಡೋಕ್ಕಾಗಲ್ಲ. ಅಂಥವ್ರು ಹೆಂಗೆ ಕೊಡೋಕ್ಕಾಗ್ತದೆ ನಾವು? ಅವ್ರ ಮೇಲೆ ಕ್ರಮ ಏನು ಇಲ್ಲ. ಅಂಥವ್ರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಂಥವ್ರು ಬಾಂಗ್ಲಾದೇಶ್ ಒಬ್ಬರು ಇಲ್ಲ. ಆ ಟೋಟಲ್ 185 ಜನದಲ್ಲಿ 20 ಜನ ಅವ್ರು ಆಚೆ ಇದ್ದಾರೆ. ಆಚೆ ಅಂದರೆ ನಮ್ಮ ಕರ್ನಾಟಕದವರು. ಅವರು ಯಾದಗಿರಿ ಅವರಿದ್ದಾರೆ, ಗುಲ್ಬರ್ಗ ಅವರಿದ್ದಾರೆ, ರಾಯಚೂರು ಅವರಿದ್ದಾರೆ. 20 ಜನದಲ್ಲಿ 185 ಜನದಲ್ಲಿ 20 ಜನ ಇದ್ದಾರೆ. ಅದು ನಮ್ಮ ರಾಜ್ಯದವ್ರೆ. ಅವರು ಯಾದಗಿರಿ, ಗುಲ್ಬರ್ಗ, ಬೀದರ್ ಅಂಥವ್ರು 20 ಜನ ಇದ್ದಾರೆ. ಈಗ BBMP ಅಧಿಕಾರಿಗಳಿಗೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅವರು ಪಟ್ಟಿಯನ್ನು ರೆಡಿ ಮಾಡ್ತಾರೆ. ಯಾರ ಟ್ರ್ಯಾಪ್ಗೆ ನಾವು ಇದಾಗಲ್ಲ. ಈಗ ಕೇರಳದವ್ರು ಬಂದಿದ್ರಪ್ಪ. ಕೇರಳದವ್ರು ಬಂದು ಏನು ಮಾಡಿದ್ರು? ಆಯಿತು, ಬಂದರು. ಈಗ ಇದೇ ಥರ ಬುಲ್ಡೋಸ್ UPದಲ್ಲಿ ಆಗಿತ್ತು. ಏನಕ್ಕೆ UPಗೆ ಹೋಗಲಿಲ್ಲ? 1.5 ವರ್ಷ ಹಿಂದೆ UPಗೆ ಹೋಗ್ಬೇಕಾಗಿತ್ತಾನೆ. UPಗೆ ಹೋಗಿದ್ರಾ? ಈಗ ಬರೇ ನೆಕ್ಸ್ಟ್ ಇಯರಲ್ಲಿ ಏಪ್ರಿಲಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿರೋದು. ಅವ್ರು ಬಂದ್ರಿಲ್ಲ. ಅವ್ರು ಬಂದು ಅಟ್ಲೀಸ್ಟ್ ಏನಾರು ಘೋಷಣೆ ಮಾಡಿದ್ರ ಆಯ್ತಪ್ಪ 180 ಜನ ಈ ಥರ ಬುಲ್ಡೋಸ್ ಮಾಡಿದ್ದಾರೆ ಅವ್ರ ಮನೆಗಳು, ನಮ್ಮ ಸರ್ಕಾರ ವತಿಯಿಂದ ಇಲ್ಲ ಪಾರ್ಟಿ ವತಿಯಿಂದ 100 ಮನೆ ಕಟ್ಕೊಡ್ತೀವಿ ಅಂತ ಏನಾರು ಹೇಳಿದಾರ? ಇದೇ ಥರ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು ಕೇರಳದಲ್ಲಿ ಹೋದ ವರ್ಷದಲ್ಲಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಜೀವ್ ಗಾಂಧಿಯಿಂದನೇ 100 ಮನೆ ಕಟ್ಕೊಡ್ತಾ ಇದ್ವಿ ನಾವು. ಅಕ್ರಮ ಇರೋರಿಗೆ ಸಕ್ರಮ ಯಾಕೆ ಮಾಡಕ್ಕೆ ಕೊಡ್ತಿದೆ ಸರ್ಕಾರ? ಹಂಗಾರೆ ಬೇರೆ ಕಡೆನೂ ಹಿಂಗೆ ಮಾಡ್ತೀರಾ ಅಂತ. ಇದು ವಸತಿ ಸಚಿವರ ಹೇಳಿಕೆ. ಅಕ್ರಮವನ್ನು ಯಾಕೆ ಸಕ್ರಮ ಮಾಡ್ತೀರಾ ಅಂತಂದ್ರೆ ಅವರು ಉತ್ತರಿಸಲಿಲ್ಲ. ಎಲ್ಲದಕ್ಕೂ ನಾಳೆ ಉತ್ತರಿಸೋದಾಗ ತಿಳಿಸಿದ್ದಾರೆ. ಆದರೆ ಯಾರೆಲ್ಲ ಕರ್ನಾಟಕದವರಿದ್ದಾರೋ ಅವರುಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗತ್ತೆ, ದಾಖಲೆ ಪರಿಶೀಲನೆ ಮಾಡಿ ನಿರಾಶ್ರಿತರಿಗೆ ಮನೆಗನ್ನ ಕೊಡ್ತೀವಿ ಅಂತ ವಸತಿ ಸಚಿವರು ತಿಳಿಸಿದ್ದಾರೆ. ಏನಾಗ್ತಾ ಇದೆ ಹಾಗಿದ್ರೆ ಕೋಗಿಲು ಲೇಔಟ್ನಲ್ಲಿ? ಅಲ್ಲಿಂದ ಸಂಪೂರ್ಣ ಚಿತ್ರಣ ಪಡೆಯುತ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಕೋಗಿಲಿನಲ್ಲಿರುವಂತಹ ನಿರಾಶ್ರಿತಕ್ಕೆ ಸಂಬಂಧಪಟ್ಟಂತೆ ಈಗ ವಸತಿಯನ್ನ ನೀಡೋದಕ್ಕೆ ವ್ಯವಸ್ಥೆಗಳು ಮಾಡಲಾಗ್ತಾ ಇದೆ. ಬಹಳ ಮಿಂಚಿನ ವೇಗದಲ್ಲಿ ಎಲ್ಲ ಪರಿಹಾರವನ್ನು ಕೊಡೋದಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ದಾಖಲೆಗಳ ಪರಿಶೀಲನೆ ಹೇಗೆ ನಡೀತಾ ಇದೆ? ಅಲ್ಲಿರುವಂತಹ ಜನ ಏನು ಹೇಳ್ತಿದ್ದಾರೆ? ಏನು ವ್ಯವಸ್ಥೆ?
ಹೌದು ಪ್ರತಿಮಾ, ಈಗಾಗಲೇ ಕೂಡ ಕೋಗಿಲು ಲೇಔಟ್ನ ಅನಧಿಕೃತ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಎಲ್ಲರಿಗೂ ಕೂಡ ಮನೆಯನ್ನ ನೀಡ್ಲಿಕ್ಕೆ ಆಗೋದಿಲ್ಲ, ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಮನೆಯನ್ನು ನೀಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗಿನಿಂದಲೇ ಕೋಗಿಲು ಲೇಔಟ್ನಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ 3 ಇಲಾಖೆ ಅಂದರೆ GBA ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ರಾಜೀವ್ ಗಾಂಧಿ ವಸತಿ ನಿಗಮದ 3 ಇಲಾಖೆ ಅಧಿಕಾರಿಗಳು ಬೆಳಗ್ಗಿನಿಂದಲೇ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿರುವಂತಹ ನಿರಾಶ್ರಿತರು ಏನಿದ್ದಾರೆ, ಅಂದರೆ ಇಲ್ಲಿರುವಂತಹ ಅಕ್ರಮ ನಿವಾಸಿಗಳು, ಅಂದರೆ ಅನಧಿಕೃತವಾಗಿ ಏನೊಂದು ಲೇಔಟ್ನಲ್ಲಿ ವಾಸವಾಗಿದ್ರು ಅವರಿಂದ ಯಾವ್ಯಾವ ದಾಖಲೆಗಳನ್ನು ಪಡೆದುಕೊಳ್ಬೇಕು ಅಂತಂದರೆ ಪ್ರತಿಯೊಂದು ಮನೆಯಿಂದ ಪ್ರತಿಯೊಂದು ನಿವಾಸಿಯಿಂದಲೂ ಕೂಡ 5 ದಾಖಲಾತಿಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಮೊದಲ ಸುತ್ತಿನ ಒಂದು ಚರ್ಚೆ ಕೂಡ ಈಗಾಗಲೇ ಆಗಿರುವಂಥದ್ದು. ವೋಟರ್ ಐಡಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅವರಿಗೆ ಕೊಟ್ಟಿರುವಂತಹ 94CC ಅಡಿಯಲ್ಲಿ ಕೊಟ್ಟಿರುವಂತಹ ತಾತ್ಕಾಲಿಕ ಆದೇಶ ಪತ್ರ ಇರ್ಬೋದು, ಹೀಗೆ ಪ್ರತಿಯೊಂದು ಮನೆಯಿಂದಲೂ ಕೂಡ 5 ದಾಖಲಾತಿಗಳನ್ನು ಪಡ್ಕೊಂಡು ಪರಿಶೀಲನೆಯನ್ನು ಮಾಡುವಂಥದ್ದು. ಅಂದರೆ ನಿನ್ನೆ ಕೂಡ DCM ಇಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲಿನ ನಿವಾಸಿಗಳ ಬಳಿ ಇದ್ದಂತಹ ವೋಟರ್ ಐಡಿಯನ್ನ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಈ ಏರಿಯಾ ಅಂದರೆ ಇಲ್ಲಿಗೆ ಅಂತೇಳಿ ಕೊಟ್ಟಿರುವಂತಹ ವೋಟರ್ ಐಡಿಗಳು ಅಲ್ಲ, ಇದು ಅಕ್ಕಪಕ್ಕದ ಏರಿಯಾಗಳಿಗೆ, ಅಂದರೆ ಇದು ಸಂಪೂರ್ಣವಾಗಿ ಸುತ್ತಮುತ್ತ ಇರುವಂತಹ ಏರಿಯಾಗಳಿಗೂ ಕೂಡ ಕೋಗಿಲು ಲೇಔಟ್ ಅಂತಾನೆ ಕರೆಯಲಾಗುತ್ತೆ. ಅಂದರೆ ಕೋಗಿಲು ಲೇಔಟ್ಗಳಿಗೆ ಅಂತ ಕೊಟ್ಟಿರುವಂತಹ ID ಕಾರ್ಡ್ಗಳಿವು. ಹಾಗಾಗಿ ನಮ್ಮ ಅಧಿಕಾರಿಗಳು ಅರ್ಹ ಫಲಾನುಭವಿಗಳು ಯಾರಿದ್ದಾರೋ ಅವರನ್ನ ಪರಿಶೀಲನೆ ಮಾಡಿ ಅವರಿಗೆ ಮನೆಗಳನ್ನು ನೀಡಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗ 3 ಇಲಾಖೆಗಳ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ನಿನ್ನೆ ಕೂಡ ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಅಧಿಕಾರಿಗಳು 190 ಹೆಚ್ಚಕ್ಕೂ ಮನೆಗಳ ಅಂದರೆ ಮಾಹಿತಿಗಳನ್ನು ಈಗಾಗಲೇ ಕೂಡ ಸಂಗ್ರಹಿಸಿರುವಂಥದ್ದು. ಅಂದರೆ ಅವರ ವೋಟರ್ ಐಡಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅವರ ಹತ್ರ ಇರುವಂತಹ ರೇಷನ್ ಕಾರ್ಡ್ ಇರ್ಬೋದು, ಮತ್ತು 94CC ಅಡಿಯಲ್ಲಿ ಕೊಟ್ಟಿರುವಂತಹ ತಾತ್ಕಾಲಿಕ ಆದೇಶ ಪತ್ರ ಇರ್ಬೋದು, ಈ ರೀತಿ ಎಲ್ಲ ಆಯಾಮಗಳಲ್ಲೂ ಕೂಡ ಅವರಿಂದ ದಾಖಲೆಗಳನ್ನು ಪರಿಶೀಲಿಸಿರುವಂಥದ್ದು. ಒಂದು. ಎರಡನೇದು, ಲೋಕಲ್ ಆಗಿ ಕೆಲಸ ಮಾಡುವಂತಹ ಆಶಾಗಳೇನಿದ್ದಾರೆ, ಆಶಾಗಳ ಬಳಿಯೂ ಕೂಡ ಇರುವಂತಹ ದಾಖಲೆಗಳನ್ನು, ಅಂದರೆ ಅವರ ಹತ್ರ ಏನೇನು ದಾಖಲೆಗಳಿದ್ವು, ಅವರು ಹಿಂದೆ ಇಲ್ಲಿರುವಂತಹ ನಿವಾಸಿಗಳಿಗೆ ಏನೇನೋ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಅವರಿಂದಲೂ ಕೂಡ 3 ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಆಗ್ತಾ ಇರುವಂಥದ್ದು. ಸದ್ಯ ಇದೀಗ GBA ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಸದ್ಯ ಸರ್ಕಾರಿ ಶಾಲೆಯಲ್ಲಿ ಸಭೆಯನ್ನ ಮಾಡ್ತಿರುವಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾರೆ. ಅದಾದ ನಂತರದಲ್ಲಿ ಸಂಪೂರ್ಣವಾಗಿ 3 ಇಲಾಖೆಗಳು ಕೂಡ ಸೇರಿಕೊಂಡು ಎಲ್ಲ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅದರ ನಂತರದಲ್ಲಿ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಯಾರು ಅರ್ಹ ಫಲಾನುಭವಿಗಳು, ಯಾರಿಗೆ ಮನೆಯನ್ನು ನೀಡಬಹುದು, ಯಾರಿಗೆ ಮನೆಯನ್ನು ನೀಡಬಾರದು, ಈ ಎಲ್ಲವೂ ಕೂಡ ಸರ್ಕಾರ ನಿರ್ಧಾರ ಮಾಡಲಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.